ಶಿವಕುಮಾರ್ ಅವರೇ, ಹೇಳಿ. ಕಳೆದ ಸಂಚಿಕೆಯಲ್ಲಿ ನೀವು ನಿಮ್ಮ ಈ ಶಿಲ್ಪಕಲಾ ನೈಪುಣ್ಯತೆಯ ಪ್ರಯಾಣವನ್ನು ಬಹಳ ವಿಶದವಾಗಿ ವಿವರಿಸಿದ್ದೀರಿ. ಯಾವ ರೀತಿ ನೀವು ಈ ಕ್ಷೇತ್ರಕ್ಕೆ ಬಂದ್ರಿ ಅನ್ನೋದನ್ನು. ನಮಗೆ ಇದು ಒಂದು ಹೊಸ ಕ್ಷೇತ್ರ, ಇದರ ಬಗ್ಗೆ ನಮಗೆ ಹೆಚ್ಚು ತಿಳುವಳಿಕೆ ಇಲ್ಲ. ಅದು ಸರಿ. ನಾವು ಶಿಲ್ಪಗಳನ್ನು ನೋಡ್ತೀವಿ, ಸಂತೋಷ ಪಡ್ತೀವಿ. ಇವತ್ತು ನೀವು ನಿರ್ಮಾಣ ಮಾಡಿರೋ ಪ್ರತಿಮೆಗಳನ್ನು ಅಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಹೋದಾಗ ನೋಡ್ತೀವಿ, ಖುಷಿ ಪಡ್ತೀವಿ. ಅಷ್ಟೇ ಹೊರತು ಅದರ ಹಿಂದೆ ಏನು ಪರಿಶ್ರಮ ಇದೆ ಅನ್ನೋದು ನಮ್ಮ ವೀಕ್ಷಕರಿಗೂ ಗೊತ್ತಾಗಲಿ ಅಂತ ಹೇಳಿ ನಿಮ್ಮನ್ನು ನಾವು ಸಂದರ್ಶನ ಮಾಡ್ತಾ ಇರೋದು. ವಿಶ್ವೇಶ್ವರಯ್ಯನವರು, ನಮ್ಮ ಅಂಬೇಡ್ಕರ್ ಅವರು, ಇವ್ರದ್ದೆಲ್ಲ ನಮಗೆ ಫೋಟೋಗಳು ಸಿಗುತ್ತೆ, ಕೆಲವ್ರದ್ದು ವಿಡಿಯೋಗಳು ಸಿಗುತ್ತೆ, ಬೇರೆ ಬೇರೆ ಪಾರ್ಶ್ವದ ಫೋಟೋಗಳು ಸಿಗುತ್ತೆ. ಇಂಡಿಯನ್ ನ್ಯೂಸ್ ರೀಲಲ್ಲಿ ಅಲ್ಲಿ ಇಲ್ಲಿ ನಮಗೆ ಅವರ ವಿಡಿಯೋ ಕೂಡ ಸಿಗುತ್ತೆ. ಅಂಥವ್ರನ್ನ ಹೇಗಾದರೂ ಕಷ್ಟಪಟ್ಟು ನೀವು ಮಾಡಬಹುದು. ಆದರೆ 500-600 ವರ್ಷಗಳ ಹಿಂದೆ ಬದುಕಿದ್ದಂಥ ಚಾರಿತ್ರಿಕ ವ್ಯಕ್ತಿಗಳು, ಅವರ ಪ್ರತಿಮೆಯನ್ನು ಮಾಡುವಾಗ ನೀವು ಯಾವುದಾದ್ರೂ ಚಿತ್ರವನ್ನು ಅವಲಂಬನೆ ಮಾಡ್ತೀರಾ? ಇಲ್ಲ, ಕಲಾವಿದರು ಬಿಡಿಸಿರುವಂಥ ಚಿತ್ರಗಳನ್ನು ಅವಲಂಬನೆ ಮಾಡ್ತೀರಾ? ಕಲಾವಿದರು ಬಿಡಿಸಿದಂಥ ಚಿತ್ರಗಳೇನಿಲ್ಲ. ನಾವೇನು ಮಾಡ್ತಿದ್ವಿ, ಈಗ ಕೆಂಪೇಗೌಡರು ಒಂದು 500 ವರ್ಷದ ಹಿಂದೆ ಅದನ್ನು ಮಾಡಬೇಕು ಅಂದಾಗ ಅವ್ರದ್ದು ಪುಸ್ತಕಗಳೆಲ್ಲ ಇದೆ. ಹೌದು, ಇತಿಹಾಸದ ಪುಸ್ತಕ ಸುಂದರನಾಥ್ ಸುವರ್ಣ ಅವರು ಇವರೆಲ್ಲ ಸುಮಾರು ಜನ ಬರೆದಿದ್ರು. ಲೈಬ್ರರಿಗೆ ಹೋಗಿ ತೊಗೊಂಬರ್ತಾ ಇದ್ದೆ. ಆಮೇಲೆ ಕೆಂಪೇಗೌಡರ ಬಗ್ಗೆ ಲಾವಣಿಗಳು ತುಂಬ ಇದ್ದಾವೆ. ಆ ಲಾವಣಿಗಳಲ್ಲಿ ಹೇಳಿದ್ದಾರೆ ಅವ್ರು ಹೇಗಿದ್ರು, ವರ್ಣನೆ ಇದೆ ಅದರಲ್ಲಿ. ಅದಾದಮೇಲೆ ನಾನೇನು ಮಾಡ್ತಿದ್ದೆ, ಸ್ವಲ್ಪ ಇನ್ನು ಹೆಚ್ಚು ಏನಾದರೂ ಒಂದು ಮಾಡಬೇಕು ಅಂತೇಳಿ ಕೆಂಪೇಗೌಡರು ಇದ್ದ ಸ್ಥಳಗಳಿಗೆ ಅಲ್ಲೆಲ್ಲ ಹೋಗ್ಬೇಕಾದ್ರೆ ನನಗೆ ಮೊದಲಿಗೆ ಸಿಕ್ಕಿದ್ದು ಶಿವಗಂಗೆನಲ್ಲಿ ಅವರು ಗಂಗಾಧರೇಶ್ವರನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿದ್ದಾರೆ. ಅವರು ಕೃಷ್ಣದೇವರಾಯನ ತುಂಬ ಇಷ್ಟಪಡ್ತಾ ಇದ್ದಂಥ ವ್ಯಕ್ತಿ. ಅವ್ರನ್ನ ತುಂಬ ಅನುಕರಿಸಿದ್ದಾರೆ. ಅವರು ಅಲ್ಲಿಂದ ಪರ್ಮಿಷನ್ ತಗೊಂಡ್ಬಂದು ಇಲ್ಲಿ ಬೆಂಗಳೂರನ್ನ ಕಟ್ಟಿದ್ರು. ಅವರು ತಿರುಪತಿನ ಜೀರ್ಣೋದ್ಧಾರ ಮಾಡಿ ಅಲ್ಲಿ ಅವರು ಮತ್ತೆ ಅವರ ಇಬ್ರು ಪತ್ನಿಯರದು ಪ್ರತಿಮೆ ಹಾಕೊಂಡಿದ್ದಾರೆ. ಅದನ್ನ ನೋಡಿ ಇವರು ಇಲ್ಲಿ ಬೆಂಗಳೂರು ಗಂಗಾಧರೇಶ್ವರನ ದೇವಸ್ಥಾನ ಮತ್ತೆ ಶಿವಗಂಗೆ ಗಂಗಾಧರೇಶ್ವರನ ದೇವಸ್ಥಾನನ ಜೀರ್ಣೋದ್ಧಾರ ಮಾಡಿ ಆ ಶಿವಗಂಗೆನಲ್ಲಿ ಅವರು ಮತ್ತೆ ಅವರ ಇಬ್ರು ತಮ್ಮಂದಿರು ಹುಳ್ಳಿ ಚಿಕ್ಕಣ್ಣ, ಕೆಂಪು ಸೋಮಣ್ಣ ಅಂತೇಳಿ ಅವ್ರ 3 ಜನದ ಪ್ರತಿಮೆನ ಅವರೇ ಮಾಡಿಸಲ್ಲ ಹಾಕೊಂಡಿದ್ದಾರೆ ದೇವ್ರ ಎದುರುಗಡೆ. ಅಲ್ಲಿ ಸಿಕ್ತು, ಅದನ್ನ ನೋಡಿದ್ವಿ. ಅದನ್ನ ಅಲ್ಲಿ ಫೋಟೋಗ್ರಾಫ್ ಮಾಡಿದಾಗ ಅಲ್ಲಿ ಅವ್ರು ಹೇಗಿದ್ರು, ಅವ್ರು ಏನೇನು ಬಳಸ್ತಿದ್ರು, ಯಾವ ಉಡುಗೆ ತೊಡ್ತಾ ಇದ್ರು ಅಂತೆಲ್ಲ ಅದರಲ್ಲಿ ಇದೆ. ಅದನ್ನ ತಗೊಂಡು ಸ್ವಲ್ಪ ನಮ್ಮ ರಿಯಲಿಸ್ಟಿಕ್ ಟಚ್ ಇವತ್ತಿಗೆ ಏನು ಕೊಡಬೇಕು ಅಂತ ಅದು. ಆಮೇಲೆ ಇದ್ರ ಜೊತೆಗೆ ನಾನು ಮಾಡೋ ಸಂದರ್ಭಕ್ಕೆ ಇವರು ಶಿಲ್ಪಿ ಬಸವಯ್ಯ ಅಂತೇಳಿ ಈಗ ನಮ್ಮ ನಗರಸಭೆ ಎದುರುಗಡೆ ಇಟ್ಟಿದ್ದಾರೆ, ಅದನ್ನ ನೋಡಿದೆ. ಸೊ ಇದೆಲ್ಲದರ ರೆಫರೆನ್ಸ್ ಇಟ್ಕೊಂಡು ಒಂದು ಪ್ರತಿಮೆ ಮಾಡಿದೆ. ಈಗ ಆಳೆತ್ತರದ ಪ್ರತಿಮೆ ಒಂದು ನಿರ್ಮಾಣ ಮಾಡಬೇಕಾದ್ರೆ ಸುಮಾರು 7-8 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ನೀವು ಹೇಳಿದ್ರಿ. ಹೌದು ಹೌದು. ಈ ಎದೆ ಮಟ್ಟದ ಪ್ರತಿಮೆಗಳನ್ನು ಮಾಡೋದಕ್ಕೆ ಹೌದು ಎಷ್ಟು ಖರ್ಚಾಗುತ್ತೆ ಅಂದಾಜು ವೆಚ್ಚ? ಇಲ್ಲಿ ನಾನು ಅದೇ ವೆಚ್ಚ ಅಂತ ಬಂದಾಗ ನಾನು ಏನು ಹೇಳಬೇಕು ಅಂದರೆ, ಎದೆಮಟ್ಟದ ಪ್ರತಿಮೆನೇ ದೊಡ್ಡದೆಲ್ಲ ಮಾಡಿದ್ದೀವಿ. 2.5 ಅಡಿ ಮಾಡಿದ್ದೀನಿ, 3 ಅಡಿ ಮಾಡಿದ್ದೀನಿ, 8 ಅಡಿ ಎದೆಮಟ್ಟದ ಪ್ರತಿಮೆನೇ 8 ಅಡಿ ಮಾಡಿದ್ದೀನಿ. ದೊಡ್ಡದ ಅಂದ್ರೆ ಇವಾಗ ಒಂದು ಸರ್ಕಲಲ್ಲಿ ಹಾಕ್ತಾರೆ, ಒಂದು 2.5 ಅಡಿ 3 ಅಡಿ ಹಾಕಿದ್ರೆ ಯಾರಿಗೂ ಕಾಣೋದೇ ಇಲ್ಲ, ದೊಡ್ಡ ಸರ್ಕಲ್ ಆಗಿರ್ತದೆ ಅದು. ಆವಾಗ ಅಲ್ಲಿ ನಾವು 6 ಅಡಿ 7 ಅಡಿ ಆ ಮುಖಾನೇ ಹಾಕಿದಾಗ ತುಂಬ ಅಂದರೆ ಪ್ರತಿಮೆಗಳನ್ನ ನೋಡೋದಕ್ಕೆ ಯಾರೂ ಅಷ್ಟು ಹತ್ರಕ್ಕೆ ಬರಲ್ಲ, ತುಂಬ ಹೊತ್ತು ವೀಕ್ಷಣೆ ಮಾಡಲ್ಲ, ಯಾರೋ ಇಷ್ಟ ಇರೋರು ಮಾತ್ರ ನೋಡ್ತಾರೆ. ಆದರೆ ಅಲ್ಲಿ ಸರ್ಕಲಲ್ಲಿ ನಿಂತಿರೋರು ಆ ಒಂದು ಕ್ಷಣದಲ್ಲಿ ನೋಡ್ತಾರಲ್ಲ, ಆ ಕ್ಷಣದಲ್ಲಿ ಅವ್ರಿಗೆ ಅದು ಅಟ್ರಾಕ್ಟ್ ಆಗ್ಬೇಕು. ಅವಾಗ ಏನು ಮಾಡಬೇಕು, ನಾವು ದೊಡ್ಡ ದೊಡ್ಡ ಪ್ರತಿಮೆಗಳು ಮಾಡಿದಾಗ ಅವ್ರು ನಿಂತಿರೋ ದೂರಕ್ಕೇನೆ ಅವ್ರು ಕಾಣ್ತಾರೆ. ಸೊ ಅದಕ್ಕೆ ದೊಡ್ಡ ದೊಡ್ಡ ಕಲ್ಪನೆಗಳು, ಆಮೇಲೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ದೊಡ್ಡದಾಗಿ ತೋರಿಸೋದು ನಿಮಗೆ ಗೊತ್ತೇ ಇದೆ. ಹೌದು, ಅದಕ್ಕೆ ನೀವು ಹೇಳ್ದಂಗೆ ಅದರ ಗಾತ್ರದ ಪ್ರಕಾರ ಅದಕ್ಕೆ ವೆಚ್ಚ ಜಾಸ್ತಿನೇ ಆಗುತ್ತೆ. ನಾನು ಕೇಳ್ತಾ ಇರೋದು ಲೈಫ್ ಸೈಜ್. ಹೌದು, ಅಂದರೆ ಈಗ ನಾನು ಏನಿದ್ದೀನೋ ನನ್ನದೇ ಎದೆ ಮಟ್ಟದ ಒಂದು ಪ್ರತಿಮೆ ಮಾಡಬೇಕು ಅಂದರೆ ಏನು ಖರ್ಚಾಗುತ್ತೆ? 1-1.5 ಲಕ್ಷ ಆಗುತ್ತೆ. ಯಾಕೆಂದರೆ ಈ ಒಂದು ಸಂಚಿಕೆಯನ್ನು ನೋಡಿದ್ಮೇಲೆ ವೀಕ್ಷಕರಲ್ಲೂ ಯಾರದ್ದಾದ್ರೂ ಪ್ರತಿಮೆಗಳನ್ನು ಮಾಡಿಸ್ಬೇಕು ಅನ್ನುವ ಒಂದು ಆಸೆ ಇದ್ದರೆ, ನನಗಂತೂ ಆಸೆ ಇದೆ, ಓಪನ್ ಆಗಿ ಹೇಳ್ಕೊತೀನಿ. ಯಾಕೆಂದರೆ ನಮ್ಮ ತಂದೆಯವರು
102 ವರ್ಷಗಳ ಕಾಲ ಬದುಕಿದ್ರು. ಅವರ ಪೂರ್ವಜರು ನಿರ್ಮಾಣ ಮಾಡಿದ ಒಂದು ದೇವಸ್ಥಾನ ಇತ್ತೀಚೆಗೆ ತಾನೇ ಪುನರ್ ನಿರ್ಮಾಣ ಆಗಿ ಕುಂಭಾಭಿಷೇಕ ಆಯಿತು ನಮ್ಮ ಊರಿನಲ್ಲಿ. ಅಲ್ಲಿ ಅವರು ದೇವರಿಗೆ ನಮಸ್ಕಾರ ಮಾಡ್ತಾ ಇರುವಂತಹ ಭಂಗಿಯ ಒಂದು ಪ್ರತಿಮೆಯನ್ನು ಮಾಡಿಸ್ಬೇಕು ಅಂತ ನಮ್ಮ ಕುಟುಂಬದವರಿಗೆ ಆಸೆ ಇದೆ. ಅದು ಬಹುಶಃ ನಿಮ್ಮ ಪರಿಚಯ ಆಗಿದ್ದು ಕೂಡ ಒಂದು ಒಳ್ಳೆ ಸಮಯದಲ್ಲಾಗಿದೆ. ಅದನ್ನು ಮಾಡಿಸ್ಬೇಕು ಅನ್ನೋ ಆಸೆ ನನಗಿದೆ. ಅದೇ ರೀತಿ ವೀಕ್ಷಕರಲ್ಲಿ ಯಾರದ್ದಾದ್ರೂ ಪ್ರತಿಮೆಗಳನ್ನು ಮಾಡಿಸ್ಬೇಕು ತಮ್ಮ ಊರಿನಲ್ಲಿ, ತಮ್ಮ ಯಾವುದೋ ಒಂದು ದೇವಸ್ಥಾನದಲ್ಲಿ ಅನ್ನುವ ಆಸೆ ಇರ್ಬೋದು. ಅವರಿಗೆ ಮೊದಲು ವೆಚ್ಚ ಗೊತ್ತಿದೆ. ತುಂಬ ಕೆಲಸಗಳು ಏನಾಗುತ್ತೆ ಅಂದರೆ ನಮಗೆ ಅಯ್ಯೋ ಅದು ನಮಗೆ ಇಟ್ಕೋಂಥದ್ದಲ್ಲ ಬಿಡಪ್ಪ ಅಂತ ಹೇಳಿ ಸುಮ್ಮನಾಗ್ಬಿಡ್ತೀವಿ. ಇವಾಗ ನಿಮಗೆ ಆನ್ಲೈನಲ್ಲಿ ಇದರಲ್ಲಿ ಬೇರೆ ಬೇರೆ ಥರದ ವಸ್ತುಗಳು ಸಿಗುತ್ತೆ. ಆದರೆ ಈ ಪ್ರತಿಮೆ ಗಿತಿಮೆ ಅಂತ ಹೊಡೆದಾಗ ನಮಗೆ ಈ ಶಿಲೈ ಅಂತ ಒಂದು ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಮಾಡಿ ಮಾರುವಂಥ ಒಂದು ಕಂಪನಿ ಇದೆ, ಅದು ಸಿಗುತ್ತೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮನ್ನು ಅಕಾಲಿಕವಾಗಿ ಆಗಲಿ ಹೋದಾಗ ಬಹಳಷ್ಟು ಜನ ನಮ್ಮನ್ನೇ ಕೇಳಿದ್ರು, ಅವರ ಪ್ರತಿಮೆಗಳನ್ನು ನಾವು ಮನೇಲಿ ಇಟ್ಕೋಬೇಕು, ಅದನ್ನ ನೀವು ಮಾಡಿಸ್ಕೊಡೋಕ್ಕಾಗತ್ತಾ ಅಂತ. ನಾವು ಎಲ್ಲೆಲ್ಲೋ ವಿಚಾರಿಸೋದು, ನಮಗೆ ಸರಿಯಾದ ಒಂದು ಚಾನಲ್ ಸಿಕ್ಕಲಿಲ್ಲ. ಆಮೇಲೆ ನೋಡಿದ್ರೆ ಅದು ಮಾರ್ಕೆಟಿಗೆ ಬಂದ್ಬಿಡ್ತು, ಬೇಕಾದಷ್ಟು ಬಂದ್ಬಿಡ್ತು, ಈಗ ಇಟ್ಕೊಂಡಿದ್ದಾರೆ. ಬೇಡಿಕೆ ಇದ್ದಾಗ ಪೂರೈಕೆ ಇದ್ದೇ ಆಗುತ್ತೆ. ಅದು ಕೆಲಸ ಆಗಬೇಕಾಗಿತ್ತೆ ಹೊರತು ನಾವೇ ಮಾಡ್ಬೇಕು ನೀವೇ ಮಾಡ್ಬೇಕು ಅಂತಲ್ಲ, ಅದು ಇವಾಗ ಆಲ್ರೆಡಿ ಆಗ್ತಾ ಇದೆ. ಆ ರೀತಿ ಚಿಕ್ಕ ಪುಟ್ಟ ವಿಗ್ರಹಗಳನ್ನು ಮಾಡುವಂಥ ಪ್ರಯತ್ನ ಏನಾದರೂ ನೀವು ಮಾಡಿದ್ದೀರಾ? ನಾನು ಸಣ್ಣ ಸಣ್ಣ ಪ್ರಯತ್ನಗಳನ್ನ ಯಾವುದು ಮಾಡಲಿಲ್ಲ. ಅಂದರೆ ಚಿಕ್ಕ ಪ್ರತಿಮೆಗಳು ಮಾಡಿದ್ರೆ ಅದನ್ನ ಜಾಸ್ತಿ ಮಾಡಬೇಕಾಗತ್ತೆ, ಮಾಸ್ ಪ್ರೊಡಕ್ಷನ್. ಅದು ನಮ್ಮ ಕೈಲಿ ಆಗಲ್ಲ, ಕೆಲಸಗಾರರು ಜಾಸ್ತಿ ಬೇಕು. ಮತ್ತೆ ಮಾಡಿದ್ದೇ ಮಾಡೋದಕ್ಕೆ ಬೇಸರ ಆಗ್ಬಿಡ್ತದೆ. ಯಾವಾಗಲೂ ಏನಾದರೂ ಹೊಸದು ಮಾಡಬೇಕು ಅಂತಿದ್ದಾಗ ಈ ಚಿಕ್ಕ ಪ್ರತಿಮೆಗಳನ್ನ ತಗೊಂಡ್ರೆ ನಮಗೆ ಸಮಯ ವ್ಯರ್ಥ ಆಗ್ಬಿಡ್ತದೆ ಅಂತೇಳಿ ಅದ್ರ ಬಗ್ಗೆ ಹೋಗ್ಲಿಲ್ಲ ನಾನು, ಆ ದಿಕ್ಕಿಗೆ ಹೋಗ್ಲಿಲ್ಲ. ಅಂದ್ರೆ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಇದೇ ಮಾಡಿದವ್ರಿಗೆ ಅದೇನು ಕಷ್ಟ ಆಗ್ಬಾರ್ದು. ಮಾಡಿದ್ದೀನಲ್ಲ ಇವಾಗ ನಾವು ಒಂದಡಿ ಪ್ರತಿಮೆ ಮಾಡ್ತೀವಿ, ಕೆಂಪೇಗೌಡರದು ಆ ಥರ ಈ ಥರದ್ದೆಲ್ಲ. ಅದೇ ಥರದ್ದು ಚಿಕ್ಕದು ಈಗ ಪುನೀತ್ ಅವ್ರದ್ದು, ರಾಜ್ಕುಮಾರ್ ಮಾಡ್ಬೇಕಂದ್ರೆ ದೊಡ್ಡದಕ್ಕಿಂತ ಹೆಚ್ಚಿನ ಪೇಷನ್ಸ್ ಬೇಕು. ಯಾಕೆಂದ್ರೆ ಈಗ ಎಷ್ಟು ಚಿಕ್ಕದ್ರಲ್ಲಿ 1 ಇಂಚ್ ಇರ್ತದೆ, ಆ 1 ಇಂಚಲ್ಲಿ ಕಣ್ಣು ಮೂಗು ಬಾಯಿ ಪರ್ಫೆಕ್ಷನ್ಗೆ ನಮಗೆ ತಾಳ್ಮೆ ಬರಲ್ಲ. ನೋಡಿದ ತಕ್ಷಣ ದೊಡ್ಡದಾದ್ರೆ ನೀವು ಎಷ್ಟಾರ 6 ಅಡಿ ಮುಖ ಮಾಡಿ ಅಂದ್ರೆ ಎಂಜಾಯ್ ಮಾಡಿಬಿಡ್ತೀವಿ ನಾವು. ಅಂದ್ರೆ ಅದು ಬಹಳ ಖುಷಿ ಮಾಡೋದು. ಹಂಗೆ ಅದು ನಾವು ಹೋಗಿದ್ದ ದಿಕ್ಕು. ಅದು ಯಾವ ವಸ್ತುವಿನಲ್ಲಿ ವಿಗ್ರಹಗಳನ್ನು ಮಾಡ್ಬೋದು? ಕಲ್ಲಿನಲ್ಲಿ ಮಾಡೋದು ನಮಗೆಲ್ಲ ಗೊತ್ತಿದೆ, ಅದು ಬೆಣಚು ಕಲ್ಲಿದೆ, ಮರದಲ್ಲಿ ಮಾಡ್ತಾರೆ, ಹೌದು ಗೊತ್ತಿದೆ. ನೀವು ಕಲ್ಲಿನಲ್ಲಿ ಮಾಡೋದು ನಿಮ್ಗೆ ಸಂಬಂಧ ಇಲ್ಲ. ಕಲ್ಲಿನಲ್ಲಿ ಮಾಡೋದು ನಾನು ಅದು ಏನಿದ್ರು ಉಳಿ ತಗೊಂಡು ಕೆತ್ತಬೇಕು, ಶಿಲ್ಪಿಗಳಾಗಬೇಕು ಅದು. ಆಮೇಲೆ ಮರದಲ್ಲೂ ಅಷ್ಟೇ, ಅದು ಅಷ್ಟೇ. ಅದು ಮರಗೆಲಸದವರು ಶಿಲ್ಪಿಗಳು ಇರ್ತಾರೆ, ಅವ್ರು ಮಾಡುವಂಥದ್ದು. ನಿಮ್ದು ಏನಿದ್ರು ಕಟ್ಟೋ ಕೆಲಸ, ಮಣ್ಣಿನಲ್ಲಿ ಕಟ್ಟಿ ಅದನ್ನ ಆಮೇಲೆ ಟ್ರಾನ್ಸ್ಫಾರ್ಮ್ ಮಾಡೋವಂಥದ್ದು. ಯಾವ್ಯಾವ ಲೋಹದಲ್ಲಿ ಮಾಡ್ತೀರಿ? ಒಂದು ಸರಿ ನಾವು ಪ್ರತಿಮೆ ಮಾಡಿದ ಮೇಲೆ ಅದನ್ನು ಯಾವ ಲೋಹಕ್ಕೆ ಬೇಕಾದ್ರೂ ಪರಿವರ್ತನೆ. ಯಾವ್ಯಾವ ಲೋಹದಲ್ಲಿ ಮಾಡಿಸ್ತಾರೆ ಜನ? ಇವಾಗ ಕಂಚಿನಲ್ಲೂ ಮಾಡಿಸ್ತಾರೆ, ಕಂಚು ಹಿತ್ತಾಳೆನಲ್ಲಿ. ಹಿತ್ತಾಳೆ ಜಾಸ್ತಿ ಈಗ, ಹಿತ್ತಾಳೆ ಮಾಡಿಸ್ತಾರೆ. ಕಂಚು ಅದು ತುಂಬಾ ಕಾಸ್ಟ್ಲಿ, ಅದು ಅದನ್ನ ಈಗ ಯಾರು ಮಾಡಿಸಲ್ಲ. ಮತ್ತೆ ಇದು ಅಷ್ಟೇ ಬಾಳಿಕೆ ಬರುತ್ತೆ, ಅದು ಅಷ್ಟೇ ಬಾಳಿಕೆ ಬರುತ್ತೆ. ಹಾಗಾಗಿ ಇವಾಗ ಹಿತ್ತಾಳೆ ಏನು ಬ್ರಾಸ್ ಅಂತೀವಲ್ಲ ಅದನ್ನ ಜಾಸ್ತಿ ಮಾಡಿಸ್ತಾರೆ. ಅದು ಬಿಟ್ರೆ ಸಾಮಾನ್ಯ ಜನಗಳಿಗೂ ಸಿಗೋವಂಥದ್ದು ಅಂದ್ರೆ ಫೈಬರ್ ಮಾಧ್ಯಮದಲ್ಲಿ ಹೆಚ್ಚು ಮಾಡಿಸ್ತಾರೆ. ಫೈಬರ್ನಲ್ಲಿ ಮಾಡಿದ ಮೂರ್ತಿಗಳನ್ನ ನೀವು ಔಟ್ಡೋರ್ ಅಲ್ಲಿ ಇಡ್ಬೋದಾ? ಸಾಕಷ್ಟು ಕಡೆ ಇಟ್ಟಿದ್ದೀವಿ, ಅದೇ ಜಾಸ್ತಿ ಇಟ್ಟಿರೋದು ನಾವು. ಹೌದಾ? ಹೌದು. ಅದೇನಾಗಲ್ವಾ ನಮ್ಮ ವಾತಾವರಣಕ್ಕೆ ಏನಾಗಲ್ಲ, ಆದ್ರೆ ಅದ್ರದ್ದು ಮೇಲ್ಗಡೆ ಬಣ್ಣ ಬಿಡುತ್ತೆ. ಬಣ್ಣ ಬಿಡುತ್ತೆ. ಅದು ಯಾವ ಬಣ್ಣ ಹೊಡಿತೀರಿ ಅದ್ರ ಮೇಲೆ? ನಾವು ಈ ಡ್ಯೂಕೋ ಈ ಪೇಂಟ್ಗಳನ್ನ ಬಳಸ್ತೀವಿ. ಬಟ್ ಪೇಂಟ್ ಹೊಡೆದ್ರೆ ನಿಮ್ಗೆ ಮಳೆ ಬಂದಾಗ ಚಳಿ ಗಾಳಿ ಇಲ್ಲ, ಅದಕ್ಕೆಲ್ಲ ಲ್ಯಾಕರ್ ಅಂತ ಹೇಳಿ ಮಾಡ್ತೀವಿ. ಕೋಟಿಂಗ್ ಫೈನಲ್ ಅಲ್ಲಿ ಏನು ಲ್ಯಾಕರ್ ಅಂತ ಮಾಡ್ತೀವಿ. ಅದು ಬಿಸಿಲು ಮಳೆನ ಅದು ತಡೆಯುತ್ತೆ, ಸಾಕಷ್ಟು ವರ್ಷ ಬರುತ್ತೆ. ಫೈಬರ್ ಪ್ರತಿಮೆ ಆದರೆ ವೆಚ್ಚ ಎಷ್ಟಾಗುತ್ತೆ? ಅದೊಂದು 50-60 ಸಾವಿರದ ಒಳಗಡೆ ಆಗುತ್ತೆ. ಯಾವುದು ಎದೆ ಮಟ್ಟದ್ದು? ಎದೆ ಮಟ್ಟದ್ದು. ಪೂರ್ಣ ಪ್ರಮಾಣದ ಫೈಬರ್ ಅಲ್ಲಿ ಮಾಡಿಲ್ಲ ನಾನು, ಮಾಡಿಲ್ಲ. ಯಾಕೆಂದ್ರೆ ಫೈಬರ್ ಅದು ಹಾಳಾಗೋದು ಇರ್ತದೆ. ಲೋಹದಲ್ಲೇ ಎದೆ ಮಟ್ಟದ್ದು ಮಾಡಬೇಕು ಅಂದರೆ 1-1.5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಸುಮಾರಾಗಿ ಒಂದು 6 ಅಡಿ ಪ್ರತಿಮೆ ಮಾಡೋದಕ್ಕೆ, ಕಂಚಿನಲ್ಲಿ ಮಾಡ್ಕೊಡೋದಕ್ಕೆ ನೀವು ಎಷ್ಟು ಸಮಯ ತಗೋತೀರಿ? ಸಮಯದ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ಮೊದಲೇ ಭಯ ಆಗುತ್ತೆ. ಹೌದು, ಯಾಕೆಂದ್ರೆ ಸಮಯ ಒಂದು ನಿಗದಿ ಮಾಡಿದ್ರೆ ನನಗೆ ಮಾಡೋದು ಕಷ್ಟ. ಒಂದೊಂದ್ಸರಿ ಕೆಲವರು ಇಂಥ ದಿನಕ್ಕೆ ಮಾಡಿಕೊಡಿ ಅಂತಾರೆ, ನನಗೆ ಆಗಲ್ಲ ಅದು. ಯಾಕೆಂದ್ರೆ
ಒಂದೊಂದು ಬೇಗನೂ ಆಗ್ತವೆ, ಒಂದೊಂದು ಬೇಗ ಆಗಲ್ಲ, ತುಂಬ ದಿನ ತಗೊಂಡ್ಬಿಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ತಪ್ಪುಗಳು ಕಾಣ್ತಾನೆ ಇರ್ತದೆ. ಆ ತಪ್ಪುಗಳನ್ನ ಮುಂದುವರ್ಸೋದಕ್ಕೆ ಐಡಿಯಾಸ್ ಬರಲ್ಲ, ಅಥವಾ ಅದು ಸಾಕು ಅನಿಸ್ಬಿಟ್ಟಿರ್ತದೆ. ಮಾಡ್ತಾ ಮಾಡ್ತಾ ಈಗ ಒಂದು ಪ್ರತಿಮೆ ಮಾಡ್ತಿರ್ತೀವಿ, ಅದೆಲ್ಲೋ ಒಂದು ಕಡೆ ಬೇಜಾರಾದರೆ ಅಲ್ಲಿಗೆ ಕೊಡಕ್ಕೆ ಬರಲ್ಲ ನಾವು. ಎಷ್ಟೋ ಸರಿ ಅದು ಬಂದವ್ರು ನೋಡಿದಾಗ ಚೆನ್ನಾಗಿದೆ ಕೊಡಿ ಅಂತಾರೆ, ಬಟ್ ನನಗಲ್ಲಿ ಮನಸ್ಸಿರಲ್ಲ. ಸೊ ಇನ್ನೂ ಅಲ್ಲೆಲ್ಲೋ ಒಂದು ಕಡೆ ನಾವು ಅನ್ಕೊಂಡಿದ್ದು ಬರಲ್ಲ ಅನ್ಸುತ್ತೆ, ಅವಾಗ ಇನ್ನೂ ಒಂದ್ಸರಿ ಮುಂದುವರ್ಸ್ಬೇಕಾಗತ್ತೆ. ಹಿಂಗಾಗಿ ಸಮಯದ ಬಗ್ಗೆ ಒಂದೊಂದ್ಸತಿ ಕೇಳಿದಾಗ ಒಂದು ಮಿನಿಮಮ್ ಸಮಯ ಹೇಳ್ತೀನಿ ಅಷ್ಟೇ ಹೊರತು. ಎಷ್ಟು ತಗೋತೀರಿ ಸಾಮಾನ್ಯವಾಗಿ? ಸಾಮಾನ್ಯವಾಗಿ ಒಂದು ಎದೆ ಮಟ್ಟದ ಪ್ರತಿಮೆ ಆದರೆ ಒಂದು 3 ರಿಂದ 4 ತಿಂಗಳು ಕೇಳ್ತೀನಿ. ಎಷ್ಟೋ ಸರಿ 3 ರಿಂದ 4 ತಿಂಗಳು ಅಂತ ತಕ್ಷಣ ಬರೋದೇ ಇಲ್ಲ ಎಷ್ಟೋ ಜನ. ಕೆಲವರು ಅರ್ಜೆಂಟಲ್ಲಿ ಬಂದಿರ್ತಾರೆ, ಎಲ್ಲ ಅರ್ಜೆಂಟ್, 1 ತಿಂಗಳಲ್ಲಿ ಬೇಕು, 2 ತಿಂಗಳಲ್ಲಿ ಬೇಕು, 15 ದಿವಸದಲ್ಲಿ ಬೇಕು. ಒಪ್ಕೊಂಡ್ರೆ ನಿಮಗೆ ಧಾವಂತ ಶುರು ಆಗುತ್ತೆ, ಮಾಡೋದು ಕಷ್ಟ ಆಗುತ್ತೆ. ಹೌದು, ಕಷ್ಟ ಆಗುತ್ತೆ. ಆಮೇಲೆ ಆ ಪ್ರತಿಮೆ ಇಷ್ಟ ಆಗಲ್ಲ. ಆಳೆತ್ತರದ ಪ್ರತಿಮೆಗೆ ಎಷ್ಟು ಸಮಯ ಬೇಕಾಗುತ್ತೆ? ಆಳೆತ್ತರದ ಪ್ರತಿಮೆಗೆ 6 ತಿಂಗಳಿಗೂ ಮಾಡಿದ್ದೀನಿ, 2 ವರ್ಷ, 3 ವರ್ಷ ಈ ಥರ ಎಲ್ಲ ಮಾಡಿದ್ದೀನಿ. ನಂದು ಪ್ರೋಸೆಸ್ ಲೇಟು. ನೀವು ಎಷ್ಟು ಜನ ಕೆಲಸಗಾರನ್ನ ಇಟ್ಕೊಂಡಿದ್ದೀರಿ? ನಾವು ಇದೀವಿ 6 ಜನ ಇದ್ದೀವಿ. 6 ಜನ ಇದ್ದೀವಿ. ಕೆಲಸದ ಜಾಸ್ತಿ ಇದ್ದಾಗ ಹೊರಗಡೆಯಿಂದ ಬರೋವಂಥವ್ರು ಇದ್ದಾರೆ, ಮೋಲ್ಡ್ ಹಾಕಕ್ಕೆ ಬರೋರು ಇರ್ತಾರೆ, ವೆಲ್ಡಿಂಗ್ ಮಾಡೋದು, ಫಿನಿಶಿಂಗ್ ಮಾಡೋದು, ಈ ಥರದ್ದೆಲ್ಲ ಬರುತ್ತಾರೆ. ಎಲ್ಲರೂ ತಗೋತೀರಿ ಕೆಲಸ? ತಗೊಂತೀವಿ. ನಿಮ್ಮ ಇದೆಲ್ಲಿದೆ, ಫ್ಯಾಕ್ಟ್ರಿಯಲ್ಲಿದೆ? ನಮ್ಮ ಸ್ಟುಡಿಯೋ ಇರೋದು ರಾಮವಳ್ಳಿ ದೊಡ್ಡಾಲದ ಮರದ ಹತ್ರ. ಸ್ಟುಡಿಯೋ, ಫ್ಯಾಕ್ಟ್ರಿ ಅಲ್ಲ, ಫ್ಯಾಕ್ಟ್ರಿ ಕಾರ್ಯಾಗಾರ ಅಂತ ಹೇಳ್ಬೋದು. ಕಾರ್ಯಾಗಾರ, ವರ್ಕ್ಶಾಪ್. ಸ್ಟುಡಿಯೋ ಅನ್ನೋದು ಕರೆಕ್ಟ್. ಯಾಕೆಂದ್ರೆ ಅದು ಚಿತ್ರಕಲೆ ಆಗಲಿ ಅಥವಾ ಈ ರೀತಿ ಪ್ರದರ್ಶನ ಕಲೆ ಆಗಲಿ, ಶಿಲ್ಪಕಲೆ ಆಗಲಿ, ಸ್ಟುಡಿಯೋ ಅನ್ನೋದು ಒಳ್ಳೆ ವರ್ಡ್. ನಿಮ್ಮ ಈ ಕೆಲಸಕ್ಕೆ ಒಂದು ರೀತಿಯಲ್ಲಿ ಇದು ಕಲೆನೇ. ಹೌದು. ಕಲೆಗೆ ಸರ್ಕಾರದಿಂದ ಏನಾದರೂ ಪ್ರೋತ್ಸಾಹ ಇದೆಯಾ? ನಾನೇನು ಆ ನಿರೀಕ್ಷೆಲಿಲ್ಲ. ಆದರೆ ನನಗೆ ಶಿಲ್ಪಕಲಾ ಅಕಾಡೆಮಿಯಿಂದ ಸಮಕಾಲೀನ ಕಲಾವಿದ ಅಂತೇಳಿ ಒಂದು ಗೌರವ ಪ್ರಶಸ್ತಿ ಕೊಟ್ಟಿದ್ದಾರೆ. ಆಮೇಲೆ ಈ ನಿಮ್ಮ ಕಲೆಯನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಸಲುವಾಗಿ ಯಾವುದಾದ್ರೂ ವಿದ್ಯಾಸಂಸ್ಥೆಗಳು ಅವರ ವಿದ್ಯಾರ್ಥಿಗಳನ್ನ ಕರ್ಕೊಂಬಂದು ನೀವು ಮಾಡೋ ಕೆಲಸನ ಅವರಿಗೆ ಕಲಿಸುವಂಥ, ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾರಾ? ಮಾಡಿದ್ದೀನಿ. ಇಲ್ಲಿ ದಾವಣಗೆರೆ ಸ್ಕೂಲ್ ಆಫ್ ಆರ್ಟ್ ಅಂತಿದೆ, ಅಲ್ಲಿ ಆಗಾಗ ವರ್ಷದಲ್ಲಿ ಸುಮಾರು ಹಿಂದೆ ಒಂದು 2-3 ಸರಿ ಕರೆದಿದ್ರು. ಅಲ್ಲಿ ಚಿತ್ರಕಲಾ ವಿದ್ಯಾರ್ಥಿಗಳೇ ಇರ್ತಾರೆ, ಅವ್ರಿಗೆ ನಾವು ಡೆಮೋ ಅಂತೇಳಿ ಮಾಡ್ತೀವಿ. ಎದುರುಗಡೆ ಒಬ್ಬ ವ್ಯಕ್ತಿನ ಕೂಡಿಸ್ಕೊಂಡು ಅವ್ರನ್ನ ನೋಡಿಕೊಂಡು ಎಲ್ಲ ವಿದ್ಯಾರ್ಥಿಗಳ ಎದುರುಗಡೆ ಮಾಡಿದ್ರೆ ಅವ್ರಿಗೊಂದು ಗೊತ್ತಾಗುತ್ತೆ. ಅವರು ಪ್ರಾಕ್ಟೀಸು ಮಾಡಿರೋದ್ರಿಂದ ನಾವು ಮಾಡೋದು ನಮ್ದು ಒಂದು ಟೆಕ್ನಿಕ್ ಇರ್ತದೆ, ಅದು ಅವ್ರು ಕಲ್ತ್ಕೋತಾರೆ. ಆಮೇಲೆ ನಾನು ಕಲ್ತಿದ್ದ ಶಾಲೆಯಲ್ಲೇ ನಮ್ಮ ಗುರುಗಳೇ ಫಸ್ಟು ಒಂದು ಡೆಮೋ ಮಾಡಿಸಿದ್ರು, ಅಲ್ಲಿ ಮಾಡಿದ್ದೀನಿ. ಆಮೇಲೆ ಶಿಲ್ಪಕಲಾ ಅಕಾಡೆಮಿಯವರು ರವೀಂದ್ರ ಕಲಾಕ್ಷೇತ್ರ 50 ವರ್ಷನ 75 ವರ್ಷನ ಆಯಿತು ಅಂತೇಳಿ ಮೊನ್ನೆ ಒಂದು 3 ಡೆಮೋ ಮಾಡಿದೆ ಅಲ್ಲಿ. ಆಮೇಲೆ ಲಾಸ್ಟ್ ಇಯರು ಸಿದ್ದರಾಮಯ್ಯ ಅವರು ಈ ಕನ್ನಡ ಇದು ಮಾಡಿದ್ರಲ್ಲ, ಆವಾಗ ಒಬ್ರು BN ಸುರೇಶ್ ಅಂತೇಳಿ ಅವ್ರದ್ದು ಮಾಡಿದೆ, ಭಾರತೀಯ ವಿದ್ಯಾಭವನದ್ದು. ಹೀಗೆ ಅಲ್ಲಲ್ಲಿ ಆಮೇಲೆ ಕಲಾಮಂದಿರದಿಂದ ಮೊನ್ನೆ ಅವರ ವಿದ್ಯಾರ್ಥಿಗಳು ಬಂದಿದ್ರು, ಅವರು ದಾಖಲೆ ಮಾಡಿದ್ರು, ಯಾವ್ಯಾವ ಥರ ಮಾಡ್ತಾರೆ ಏನು ಪೂರ್ತಿ ಸಂಪೂರ್ಣ ನಮ್ಮ ಸ್ಟುಡಿಯೋದಲ್ಲಿ ಎಲ್ಲ ವಿಡಿಯೋ ಮಾಡಿದ್ರು. ಅವ್ರಿಗೂ ಒಂದು ಪ್ರತಿಮೆನ ಮಾಡಿ ತೋರಿಸಿದೆ ಹೇಗೆ ಮಾಡೋದು ಅಂತೇಳಿ. ಹೀಗೆ ಕಲಿಕೆ ಅನ್ನೋದು ಮುಂದುವರಿತಾನೆ ಇರ್ತದೆ. ಈ ಡೆಮೋಗಳನ್ನೆಲ್ಲ ಮಾಡೋದಕ್ಕೆ ನಿಮಗೆ ಸಂಭಾವನೆ ಸಿಗುತ್ತಾ? ನಾನು ಅದಕ್ಕೆಲ್ಲ ತಗೊಳ್ಳಲ್ಲ. ಅಲ್ಲ, ತಗೊಳ್ಳಲ್ಲ ಅಂದರೆ ನೀವು ನಿಮ್ಮ ಸಮಯ ಹಾಕಬೇಕು, ಆ ವಸ್ತುಗಳನ್ನೆಲ್ಲ ಅವರಿಗೆ ಬಳಸಬೇಕು, ನಮಗೆ ಅದಕ್ಕೆಲ್ಲ ಖರ್ಚಾಗುತ್ತೆ. ಇಲ್ಲಿ ಬರುತ್ತೆ, ಅದೇನು ಅಂಥ ಖರ್ಚೇನು ಆಗಲ್ಲ. ಅದೇನು ಅದು ಖರ್ಚಿನ ನಿಜವಾಗ್ಲೂ ಈ ಕಾಲದಲ್ಲಿ ನೀವು ಇವತ್ತು ಯಾರನ್ನಾರು ಒಬ್ಬರನ್ನ ಮಾತಾಡಿಸ್ಬೇಕು ಅಂದ್ರೂ ದುಡ್ಡು ಕೊಡಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ಆ ಒಂದು ಕಲೆನ ಮುಂದಿನ ಜನ ಕಲೀಲಿ ಅನ್ನೋ ದೃಷ್ಟಿಯಿಂದ ಅದನ್ನು ಸಹ ನಾನೇನು ಸಂಭಾವನೆ ತಗೊಳ್ಳದೆ ಕಲಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಹೇಳೋದೇ ತಪ್ಪು. ಬಟ್ ಆದರೆ ಅದನ್ನು ಅವ್ರು ಬರ್ತಾರೆ ಕಲಿಬೇಕಂತ ಖುಷಿ ಹೇಳೋದಷ್ಟೇ. ನಿಮ್ಮ ಈ ವೃತ್ತಿ ನಿಮಗೆ ಸಮಾಧಾನ ಕೊಟ್ಟಿದೆಯಾ? ಖಂಡಿತ ಸಮಾಧಾನ ಕೊಡ್ತಾ ಇದೆ, ಹಾಗಾಗಿ ಇಲ್ಲೇ ಉಳಿದಿದ್ದೀನಿ. ಇನ್ನು 30 ವರ್ಷ ಆಗಿರೋದು ನೀವು ಈ ರಂಗಕ್ಕೆ ಬಂದು. ಸಾಕಷ್ಟು. ನಿಮ್ಮ ವಯಸ್ಸು ಎಷ್ಟು ಇವಾಗ? ನನಗೆ 58 ವರ್ಷ. 58 ವರ್ಷ. 58 ಸರ್ಕಾರದ ಪ್ರಕಾರ ನಿವೃತ್ತಿ ವಯಸ್ಸು. ಆದರೆ ನಮಗೆಲ್ಲ ನಿವೃತ್ತಿ, ಕಲಾವಿದರಿಗೆ ಅಂತ ನಿವೃತ್ತಿ ಸಾಯೋವರೆಗೂ ಮಾಡಬಹುದು, ಮಾಡ್ತಾ ಇರ್ಬೋದು. ಶಕ್ತಿ ಎಲ್ಲಿವರೆಗೂ ದೇವರು ದೇಹದಲ್ಲಿ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿವರೆಗೂ ದೇಹದ ಶಕ್ತಿ, ಮನಸ್ಸಿನ ಶಕ್ತಿ ಯಾವುದಿದ್ರೂ ಮಾಡ್ಬೋದು. ನಿಮಗೆ ಈ ಒಂದು ವೃತ್ತಿಯಿಂದ ಯಾವುದೇ ಒಂದು ತೊಂದರೆ ಇಲ್ಲದೆ ಜೀವನ ನಡೆಸ್ಕೊಂಡು ಹೋಗುವಷ್ಟು ಸಂಪಾದನೆ ಆಗ್ತಾ ಇದೆಯಾ? ಖಂಡಿತ ಜೀವನ ಮಾಡಿದ್ದೀನಿ, ನಾನು ಮಾಡ್ತಾ ಇದ್ದೀನಿ. ಇಲ್ಲ ಅಂತಿದ್ರೆ ನಾವೇನು ಉಳಿಯೋಕ್ಕಾಗ್ತಿಲ್ಲ. ಹೌದು. ಶಿಲ್ಪಕಲೆ ಅಂದ್ರೇ ಇದು ಒಂದು ತುಂಬ ಇದು ಬೇಕು, ಏನು
ಹಣಕಾಸಿನ ನೆರವು ಬೇಕು. ಯಾಕೆಂದ್ರೆ ಒಬ್ಬ ಚಿತ್ರಕಲಾವಿದ ಒಂದ್ ಕಡೆ ಚಿತ್ರ ಬರ್ಕೊಬಿಡ್ಬೋದು ಒಂದು ರೂಮಲ್ಲಿ. ಇದು ಹಂಗಾಗಲ್ಲ. ಇದು ಒಂದು ದೊಡ್ಡ ಕಾರ್ಯಾಗಾರನೇ ಮಾಡಬೇಕು, ಸಾಕಷ್ಟು ಮೆಷಿನರಿಗಳು ಬೇಕು. ಏನೇನು ಮೆಷಿನರಿ ಇಟ್ಟಿದ್ದೀರಾ? ನಾವು ಒಂದು ಫರ್ನೇಸ್ ಅಂತ ಹೇಳಿದೀವಿ, ಅದನ್ನ ಕರಗಿಸೋದು. ಫರ್ನೇಸ್ ಅಂದ್ರೆ ಮೆಟಲ್ನ ಕರಗಿಸುವಂಥದ್ದು. ಆಮೇಲೆ ಫಿನಿಶಿಂಗ್ ಮಾಡೋದಕ್ಕೆ ಗ್ರೈಂಡಿಂಗ್ ಮಿಷಿನ್ಸು, ಆಮೇಲೆ ಟ್ಯಾಪ್ ಡ್ರಿಲ್ಲರು, ಹೀಗೆ ಸುಮಾರು ಮೆಷಿನ್ಗಳಿದಾವೆ. ಆಮೇಲೆ ಕ್ರೇನ್ಗಳಿದಾವೆ, ವೆಲ್ಡಿಂಗ್ ಮಿಷಿನ್, ಕ್ರೇನ್ಗಳಿದಾವೆ, ಲ್ಯಾಡಲ್ ಅಂತೇಳಿ ಪ್ರತಿಮೆನ ಎತ್ಕೊಂಡೋಗಿ ಒಯ್ಯುವಂಥದ್ದು. ಆಮೇಲೆ ಮಿಕ್ಸ್ ಮಾಡೋದು, ಮರಳನ್ನು ಮಿಕ್ಸ್ ಮಾಡುವಂಥದ್ದು. ಹೀಗೆ ಹಲವಾರು. ನಾನು ಮೆಕ್ಯಾನಿಕಲ್ ಸ್ಟೂಡೆಂಟ್, ಮತ್ತೆ ಗೊತ್ತಿರ್ತದೆ, NGF ನಲ್ಲಿ ಕೆಲಸ ಮಾಡಿದ್ದು ನಾನು. ಹೌದಾ? ನಮಗೆ ಈ ಫರ್ನೆಸ್ಗಳೆಲ್ಲ ತೋರಿಸೋದಕ್ಕೆ VIS ಅಲ್ಲಿ ಕರ್ಕೊಂಡು ಹೋಗಿದ್ದು ಭದ್ರಾವತಿಗೆ. ಹೌದು ಹೌದು. ಬ್ಲಾಸ್ಟ್ ಫರ್ನೆಸ್, ಕ್ಯುಪೋಲಾ ಫರ್ನೆಸ್ ಅಂತ ಅವೆಲ್ಲ. ಅದು ಕಾರ್ಖಾನೆ ಸ್ಥಾಪನೆ ಆದಾಗ ಹಾಕಿದ ಬೆಂಕಿ ಅದು ಇವತ್ತವರೆಗೂ ಉರಿತಾ ಇದೆ ಅಂತ ಹೇಳ್ತಾರೆ. ನಮಗೆ ಅದು ಆಶ್ಚರ್ಯ ಕೇಳೋದಕ್ಕೆ. ಆಮೇಲೆ ನಮ್ಮಲ್ಲಿ ಪ್ಯಾಟರ್ನ್ ಶಾಪ್ ಇತ್ತು. ನಮ್ಮಲ್ಲೂ ಈ ಮಾಡೆಲ್ ಮೇಕಿಂಗ್, ಮೋಟಾರ್ದು ಹೌಸಿಂಗ್ ಎಲ್ಲ ಮೋಲ್ಡ್ ಮಾಡೋದಕ್ಕೆ ಪ್ಯಾಟರ್ನ್ ಶಾಪ್ನಲ್ಲಿ ನೀವು ಹೇಳ್ದಂಗೆ ಮರಳಿನಲ್ಲಿ, ಮರದಲ್ಲಿ, ಇದರಲ್ಲೆಲ್ಲ ಅಚ್ಚು ಮಾಡಿಕೊಂಡು ಅದನ್ನ ಅಚ್ಚು ತೆಗೆದೇ ಅದನ್ನ ಅಚ್ಚಿಗೆ ಕರಗಿಸ್ಬಿಟ್ಟು ಒಯ್ಯೋದು. ಫೌಂಡ್ರಿ ಆ್ಯಂಡ್ ಫೋರ್ಜ್ ಅಂತ ಬೇರೆ ಒಂದು ಫ್ಯಾಕ್ಟ್ರಿ ಬೇರೆ ಇತ್ತು, ಅಲ್ಲಿ ಅದನ್ನೆಲ್ಲ ಮಾಡಿ ನಮಗೆ ಕಳಿಸ್ತಾ ಇದ್ರು. ಹಾಗಾಗಿ ನೀವು ಹೇಳೋದು ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ, ನಮ್ಮ ವೀಕ್ಷಕರಿಗೂ ಅರ್ಥ ಆಗಲಿ ಅಂತ ಹೇಳಿ ನಾನು ನಿಮ್ಮನ್ನು ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ಆದಿಲ್ ಇರ್ತದೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ನೀವು ಕಂಚಿನಲ್ಲಿ, ಹಿತ್ತಾಳೆನಲ್ಲಿ ಮುಖ್ಯವಾಗಿ ಪ್ರತಿಮೆಗಳನ್ನು ಮಾಡ್ತೀರಿ, ಅದಕ್ಕೆ ಕರಗಿಸಿ ಎರಕ ಹೋಯ್ತೀರಿ, ಅದೆಲ್ಲ ಗೊತ್ತಾಯ್ತು. ಅದಕ್ಕೆ ನೀವು ಬಳಸುವ ಲೋಹ ಅದು ರೀಸೈಕಲ್ ಆಗಿರೋಂಥ ಲೋಹನ ಅಥವಾ ಫ್ರೆಶ್ ನಿಮಗೆ ಸಿಗುತ್ತಾ? ಅದು ಲೋಹ ಸಿಗುತ್ತಾ? ಇಲ್ಲಿ ಫ್ರೆಶ್ ಅಂದ್ರೇನು, ರೀಸೈಕಲ್ ಅಂದ್ರೇನು ಅನ್ನೋದು ಒಂದು ಕ್ವಶನ್ ಬರ್ತದೆ. ಹೌದು. ನೀವು ಅದರನ್ನು ತೆಗೆದು ಅದನ್ನು ಗಟ್ಟಿ ಮಾಡೋದು ಒಂದು. ಹೌದು. ಅದನ್ನು ತಗೊಂಡು ಇವಾಗ ನೀವೇನೋ ವಾಚ್ ಕಟ್ಟಿರ್ತೀರ, ಆ ವಾಚನ್ನ ಮಾಡಿರ್ತಾರೆ, ಅದು ಪ್ಯೂರ್ ಮೆಟಲ್ಲೇ. ಆದರೆ ಆ ವಾಚನ್ನ ಮಾಡ್ಬೇಕಾದ್ರೆ ಡೈ ಮಾಡಿರ್ತಾರೆ, ಆ ಡೈಯಲ್ಲಿ ಉಳಿದ ಪದಾರ್ಥ ಇರ್ತದೆ. ಹೌದು. ಆ ಪದಾರ್ಥಗಳು ಮಾರ್ಕೆಟಿಗೆ ಬರುತ್ತೆ, ಅದು ಒರಿಜಿನಲ್ಲೇ. ಆದರೆ ಬಾಯಲ್ಲಿ ಹೇಳ್ಬೇಕಾದ್ರೆ ಸ್ಕ್ರಾಪ್ ಅಂತೀವಿ. ಹೌದು. ಅದು ಸ್ಕ್ರಾಪ್ ಅಲ್ಲ. ಸ್ಕ್ರಾಪ್ ಅಲ್ಲ. ಆ ಪದಾರ್ಥಗಳನ್ನ ಮತ್ತೆ ನಾವು ತಗೊಂಡು ಬಂದು ಮಾಡಬಹುದು. ಆಮೇಲೆ ನಾವು ಲೋಹಗಳಲ್ಲಿ ಪ್ಯೂರ್, ನಾನ್ ಪ್ಯೂರ್ ಅಂತ ಬರಲ್ಲ. ವರ್ಗೀಕರಣ ಮಾಡೋದು ನಾವೇನ್ ಮಾಡ್ಬೋದು, ನಾವು ಕರಗಿಸ್ಬೇಕಾದ್ರೆ ಯಾವುದೇ ಒಂದು ಲೋಹನ ಅದರೊಳಗೆ ಹಾಕಿ ಮಾಡಿದಾಗ ಅದು ಕಸ ಅದೆಲ್ಲ ಆಚೆ ಬಂದು ಬರೀ ಪ್ಯೂರ್ ಮೆಟಲ್ ಮಾತ್ರ ಕೆಳಗಡೆ ಉಳಿದಿರ್ತದೆ. ಅದನ್ನ ಮಾತ್ರನೇ ನಾವು ಅದನ್ನೇ ಹೇಳಕ್ ಹೊರಟೆ. ಈಗ ನಾವು ಹಿತ್ತಾಳೆ ಚಿನ್ನನ ಎಷ್ಟು ಸರಿ ಕರಗಿಸ್ತೀರಾ, ಅದ್ರದ್ದು ಏನ್ ಕಳ್ಕೊಳ್ಳುತ್ತೆ, ಅದನ್ನ ಹೆಂಗ್ ಸ್ಕ್ರಾಪ್ ಆಗುತ್ತದು. ನೀವು 10 ಸತಿ ಕರಗಿಸಿದ್ರು ಬೇರೆ ವಿಗ್ರಹ ಮಾಡ್ಬೋದು, ಮತ್ತೆ ಆಭರಣ ಮಾಡಿ ಚಿನ್ನನೇ. ಅದೇ ರೀತಿ ಪಾತ್ರೆಗಳು ತಾಮ್ರದ್ದು, ಹಿತ್ತಾಳದು ಎಲ್ಲ ಕರಗಿಸಿ ಫ್ಯಾಕ್ಟರಿನವರು ಎಷ್ಟೋ ಪ್ರತಿಮೆಗಳು ಮಾಡಬೇಕು ಅಂದ್ರೆ ಎಲ್ಲಾರ ಮನೆಯಿಂದನೂ ಪಾತ್ರೆಗಳು ಅದು ಇದು ಎಲ್ಲ ತಗೊಂಡ್ ಬಂದು ಕರಗಿಸ್ತಾರೆ. ಮೊನ್ನೆ ಇದನ್ನ ಮಾಡ್ಬೇಕಾದ್ರೆ ಸರ್ದಾರ್ ಪಟೇಲ್ ಮಾಡ್ಬೇಕಾದ್ರೆ ಉಕ್ಕನ್ನ ಕಲೆಕ್ಟ್ ಮಾಡೋದು, ಈ ತರದೆಲ್ಲ ಏನೇನೋ ಮಾಡ್ತಾರೆ, ಎಲ್ಲರ ಕೈ ಸೇರಿಸಿರ್ಲಿ ಅಂತ. ಸೊ ಹಂಗಾಗಿ ಇದ್ರಲ್ಲಿ ಏನು ಆ ಥರ ಅಂತೇನು ಬರಲ್ಲ. ಅಂದರೆ ಈ ಬಟ್ಟೆ ಗಿಟ್ಟೆನಲ್ಲಿ ಹೊಸ ಬಟ್ಟೆ ಹಳೆ ಬಟ್ಟೆ ಅಂದಂಗೆ ಮೆಟಲಲ್ಲಿ ಅದು ಬರಲ್ಲ, ಮೆಟಲಲ್ಲಿ ಬರಲ್ಲ. ಅದು ಒಂದು ಸಾರಿ ಕರಗಿದ ಮೇಲೆ, ಹೌದು, ಅಂದ್ರೆ ಅಗ್ನಿ ಪರೀಕ್ಷೆಗೆ ಒಳಗಾದ ಮೇಲೆ ಅದು ಸೀತೆ ಶುದ್ಧವಾಯ್ತು ಅಂತ ಅರ್ಥ. ಸರಿಯಾದ ಪದ. ಶಿವಕುಮಾರ್ ಅವರೇ, ಈ ನಿಮ್ಮ ಕಲೆಯನ್ನ ನೀವು ಮುಂದಿನ ಒಂದು ಪೀಳಿಗೆಗೆ ಯಾರಿಗಾದರೂ ಮುಖ್ಯವಾಗಿ ನಿಮ್ಮ ಹತ್ರ ಕಲಿಬೇಕು ಅಂತ ಅಲ್ಲ, ನೀವು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಕಲಿಸೋದು ಬೇರೆ, ಯಾರಾದರೂ ಶಿಷ್ಯರು ಅಂತ ಬಂದು ನಿಮ್ಮ ಹತ್ರ ಕಲ್ತ್ಕೊಳಕ್ ಬಂದಿದಾರ? ನೀವು ವೆಂಕಟಾಚಲಪತಿ ಅವ್ರ ಹತ್ರ ಹೋಗಿ ಕಲ್ತ್ರಲ್ಲ, ನೀವು ಹಾಗೆ ನಿಮ್ಮ ಮಿತ್ರರೊಬ್ರು ಹೇಳಿದ್ರಲ್ಲ, ಹಾಗೆ ನಿಮಗೆ ಯಾರಾದರೂ ಶಿಷ್ಯರು, ನೇರ ಶಿಷ್ಯರು ಬಂದಿದ್ದಾರೆ? ಬಟ್ ಆದರೆ ಯಾರೂ ಪೂರ್ತಿ ಕಲ್ತಿಲ್ಲ. ಅಂದ್ರೆ ತುಂಬಾ ದಿನ ಇರಲ್ಲ, ಬೇಗ ಹೋಗ್ಬಿಡ್ತಾರೆ. ಸೊ ಹಂಗಾಗಿ ಯಾರೂ ಉಳಿದಿಲ್ಲ. ಬಟ್ ಆದರೆ ನನ್ನಿಂದ ಪ್ರೇರೇಪಣೆ ತಗೊಂಡು ಆಗಿರೋ ಕಲಾವಿದರಿದ್ದಾರೆ. ಈಗ ನಾವು ಕಾಲೇಜಲ್ಲಿ ಡೆಮೋ ಮಾಡ್ತಿರ್ತೀವಲ್ಲ, ಅದನ್ನು ನೋಡಿರ್ತಾರೆ, ಎಲ್ಲ ಹೋದಾಗ ಒಂದು ಪರಿಚಯ ಆದಾಗ ಅವರು ಹೇಳ್ತಾರೆ, ನಿಮ್ಮ ಡೆಮೋ ನೋಡಿ ಇವತ್ತು ನಾವು ಹಿಂಗಾಗಿ, ಓ ಪರವಾಗಿಲ್ಲ, ಅಲ್ಲೂ ಒಂದು ಕೆಲಸ ಆಗಿದೆ ಅಂತ ಅನ್ಕೋತೀನಿ ಅಷ್ಟೇ. ಇವತ್ತು ತುಂಬ ವಿಶ್ವವನ್ನೇ ಕಾಡ್ತಾ ಇರೋದು ಈ ಪ್ಲಾಸ್ಟಿಕ್. ಹೌದು. ಪ್ಲಾಸ್ಟಿಕ್ ತ್ಯಾಜ್ಯ, ಅದನ್ನು ಹೇಗೆ ನಾವು ಹೊರ ಹಾಕಬೇಕು, ನಿರ್ಮೂಲನೆ ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇಡೀ ಪ್ರಪಂಚನೇ ತಲೆ ಕೆಡಿಸ್ಕೊಂಡಿದೆ. ಅದರ ಗ್ರಾನ್ಯುಯಲ್ಸ್ನ ಮಾಡಿ ಅದನ್ನ ರಸ್ತೆಗೆ ಉಪಯೋಗಿಸ್ಬೋದು, ಅದು ತುಂಬಾ ಬಾಳಿಕೆ ಬರುತ್ತೆ, ಈ ರೀತಿ ಪ್ರಯೋಗ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮ ಅಮೀರ್ ಖಾನ್ ಅವರು ತೋರಿಸಿದ್ರು, ಸತ್ಯಮೇವ ಜಯತೆನಲ್ಲೂ ತೋರಿಸಿದ್ರು. ಅದ್ರ ಬಗ್ಗೆ ಸಾಕಷ್ಟು ಬೆಳಕು ಚೆಲ್ಲಿದ್ದಾರೆ. ಈ ಶಿಲ್ಪಕಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸ್ಬೋದಾ?
ಶಿಲ್ಪಕಲೆಯಲ್ಲಿ ಪ್ಲಾಸ್ಟಿಕ್ ಬಳಸ್ತೀವಿ ಇತ್ತೀಚೆಗೆ, ಬಟ್ ನಾವು ಅದನ್ನೇನು ಹೊರಗಡೆ ಹಾಕಲ್ಲ. ನಮ್ಮ ಪ್ರತಿಮೆಗಳೆಲ್ಲ ಆಚೆ ಕಡೆ ಹಾಕೋದು ತಾನೆ. ಹೌದು. ಸೊ ಹಂಗಾಗಿ ಆ ಪ್ಲಾಸ್ಟಿಕ್ಕು ಬಾಳಿಕೆ ಬರಲ್ಲ, ಬೇಗ ಅದು ಹಾಳಾಗ್ಬಿಡುತ್ತೆ. ಸೊ ಹಂಗಾಗಿ ಪ್ಲಾಸ್ಟಿಕ್ಕಲ್ಲಿ ಅದು ಇಲ್ಲ. ಏನಿದ್ರು ಸಣ್ಣ ಸಣ್ಣ ಮನೇಲಿ ಆಟದ ಸಾಮಾನುಗಳು ಈ ಥರದ್ದು ಆಟಿಕೆಗಳಿಗೆ ಜಾಸ್ತಿ ಬಳಸ್ತಾರೆ ಅಷ್ಟೇ ಹೊರತು ಈ ತರ ದೊಡ್ಡ ದೊಡ್ಡ ಮೂರ್ತಿಗಳು, ಆಮೇಲೆ ಈ ದೊಡ್ಡ ದೊಡ್ಡವ್ರ ಮೂರ್ತಿಗಳು ತುಂಬಾ ವರ್ಷಗಳು ಇರ್ಬೇಕು. ಅವರು ಸಾವಿರಾರು ವರ್ಷದಿಂದ ಇರೋರ್ದು ಪ್ರತಿಮೆಗಳು ಇವಾಗ ಮಾಡ್ತೀವಿ ಅಂದ್ರೆ ಅವ್ರು ಇನ್ನೂ ಸಾವಿರಾರು ವರ್ಷ ಇರ್ಬೇಕಾದಂಥವ್ರು. ಸೊ ಹಂಗಾಗಿ ಆದಷ್ಟು ಈ ಯಾಕೆ ಈ ತಾಳೆ ಮತ್ತೆ ಈ ಕಂಚಿಗೆಲ್ಲ ಹೋಗ್ತಾರೆ ಅಂದ್ರೆ ಇದು ಇನ್ನೂ ಸುಮಾರು ವರ್ಷ ಇರಲಿ ಅನ್ನೋ ಕಾರಣಕ್ಕೂ. ನಾವು ಆಗಾಗ ಪತ್ರಿಕೆಗಳಲ್ಲಿ ಓದ್ತಾ ಇರ್ತೀವಿ ಮೂರ್ತಿಯನ್ನು ವಿರೂಪ ಮಾಡಿದ್ದಾರೆ ಅಂತ. ಇವತ್ತು ಪೇಪರ್ನಲ್ಲಿ ಯಾವುದೋ ಒಂದು ಮೂರ್ತಿನ ವಿರೂಪ ಮಾಡಿದ್ದಾರೆ ಅನ್ನೋ ಒಂದು ಆಘಾತಕಾರಿಯಾದ ಸುದ್ದಿನ ಓದ್ತಾ ಇದ್ವಿ. ಆ ರೀತಿ ಅದನ್ನೇನಾದರೂ ಮುಕ್ಕು ಮಾಡ್ತಾರಲ್ಲ, ಅದನ್ನು ರಿಪೇರಿ ಮಾಡೋದಕ್ಕೆ ಬರುತ್ತಾ? ರಿಪೇರಿ ಮಾಡ್ಬೋದು, ಕಲ್ಲಿಂದ್ರಲ್ಲಿ ರಿಪೇರಿ ಮಾಡಕ್ ಬರಲ್ಲ. ಅದೇನು ಹೊಡೆದಾಕ್ಬಿಟ್ಟಾಗ ಏನಾಗುತ್ತೆ, ಮತ್ತೆ ಅದು ಅಂಟಿಸೋದು ಅದು ಭಿನ್ನವಾದ್ಮೇಲೆ ಆಗಲ್ಲ. ಮೆಟಲ್ ಅಲ್ಲಿ ಭಿನ್ನ ಮಾಡಕ್ ಆಗಲ್ಲ. ನೀವು ಹೊಡೆದ್ರೂ ಏನಾಗಲ್ಲ. ಬೇರೆ ಇದರಲ್ಲಿ ಮಾಡ್ಬೋದು, ಬಟ್ ಆದರೆ ಅದನ್ನ ಸರಿ ಮಾಡ್ಬೋದು. ಅಂದರೆ ಕಚ್ಚು ಬಿದ್ದರೆ ಅದಕ್ಕೆ ನೀವು ಮತ್ತೆ ಒಂದಿಷ್ಟು ಕರಗಿಸಿ ಹಾಕಿ ಅದನ್ನ ಫಿಲಪ್ ಮಾಡಿ ಮಾಡ್ಬೋದು. ಶಿಲ್ಪಕಲೆ ಬಗ್ಗೆ ನಮಗೆ ತಿಳಿದಷ್ಟು ಪ್ರಶ್ನೆಯನ್ನು ನಾವು ಕೇಳಿದ್ದೀವಿ. ಇನ್ನೂ ವೀಕ್ಷಕರಲ್ಲಿ ಬೇಕಾದಷ್ಟು ಪ್ರಶ್ನೆಗಳು ಉಳಿದಿರಬಹುದು. ಅಂಥದ್ದೇನಾದರೂ ಪ್ರಮೇಯ ಇದ್ದರೆ ಮತ್ತೆ ನಿಮ್ಮನ್ನು ನಮ್ಮ ಸ್ಟುಡಿಯೋಗೆ ಕರೆಸ್ತೀವಿ, ಅಥವಾ ನಾವೇ ಸಾಧ್ಯವಾದರೆ ನಿಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಒಂದು ಡೆಮೋ ನೋಡೋದಕ್ಕೆ ನಮಗೂ ಇಷ್ಟ. ನೀವುಗಳು ಬರ್ತೀರಾ ಅಂದರೆ ತುಂಬ ಸಂತೋಷ. ಯಾಕೆಂದರೆ ಒಂದ್ರ ಬಗ್ಗೆ ಈ ಥರ ಮಾಡಬೇಕಾದ್ರೆ ಮೂಲ ಪ್ರತಿಮೆಗಳು ನೋಡೋದ್ರಿಂದ ನಿಮಗೆ ಬೇರೆದೇ ಆದ ಕುತೂಹಲ, ಬೇರೆ ಆದ ಪ್ರಶ್ನೆಗಳು ಬರ್ತದೆ. ಆಮೇಲೆ ನಮ್ಮ ಕಾರ್ಯಾಗಾರದಲ್ಲಿ ಇದನ್ನೆಲ್ಲ ಹೇಗೆ ಮಾಡ್ತೀವಿ ಅಂತ ನೋಡಿದ್ರೆ ಅದು ನೀವು ಬೇರೆಯವ್ರಿಗೂ ಇದೊಂದು ವಿದ್ಯಾಭ್ಯಾಸ ಮಾಡ್ದಂಗೆ. ನಿಮ್ಮ ವಾಹಿನಿಯಿಂದ ಏನು ನೋಡ್ತಾರಲ್ಲ ಅವರು ಅದನ್ನ ತಿಳ್ಕೊತಾರೆ, ಹೆಚ್ಚಿನ ಜನಕ್ಕೆ ತಲುಪುತ್ತೆ. ಸ್ಟುಡಿಯೋಗೆ ಬರೋದು ಒಳ್ಳೆ ಒಂದು ಖಂಡಿತವಾಗಿ ಅಂತ ಪ್ರಯತ್ನವನ್ನು ಮತ್ತೆ ಮಾಡೋಣ. ಆಯ್ತು, ನಮಸ್ಕಾರ ಸರ್.